ದೇವರ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 54ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಪರ್ವತಗಳು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆಯು ನಿನ್ನನ್ನು ಬಿಟ್ಟು ಕದಲದು ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 54 ವರ್ಡ್ 10. ದಿ ಮೌಂಟನ್ಸ್ ಆ್ಯಂಡ್ ಹಿಲ್ಸ್ ಮೇ ಕ್ರುಂಬಲ್, ಬಟ್ ಮೈ ಲವ್ ಫಾರ್ ಯು ವಿಲ್ ನೆವರ್ ಎಂಡ್. ಐ ವಿಲ್ ಕೀಪ್ ಫಾರ್ ಎವರ್ ಮೈ ಪ್ರಾಮಿಸ್ ಆಫ್ ಪೀಸ್. ಸೋ ಸೇ ದ ಲಾರ್ಡ್ ಹೂ ಲವ್ಸ್ ಯು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳ, ವಾಕ್ಯ ಭಾಗದಲ್ಲಿ ಕರ್ತನು ಸರ್ವಶಕ್ತನಂತ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಪರ್ವತಗಳು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆಯು ನಿನ್ನನ್ನು ಬಿಟ್ಟು ಕದಲದು ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಯಾತಕ್ಕಾಗಿ ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಕೋಪ ನಿಮಗೆ ನಿಮ್ಮಿಂದ ದೂರ ಆಗಿದೆ, ನಾನು ನಿಮ್ಮೊಟ್ಟಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಂದಿನ ವಾಕ್ಯ ನೋಡೋಣ. ಇದು ನನಗೆ ನೋಹನ ಕಾಲದ ಪ್ರಳಯದಂತಿದೆ. ನೋಹನ ಕಾಲದ ಪ್ರಳಯವು ಇನ್ನು ಭೂಮಿಯ ಮೇಲೆ ಹರಿಯಗೊಳಿಸುವುದಿಲ್ಲವೆಂದು ನಾನು ಪ್ರಮಾಣ ಮಾಡಿದ ಹಾಗೆಯೇ ಇನ್ನು ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲ, ನಿನ್ನನ್ನು ಕದಲಿಸುವುದಿಲ್ಲ ಎಂದು ಪ್ರಮಾಣ ಮಾಡಿದ್ದೇನೆ. ದೇವರಿಗೆ ಸ್ತೋತ್ರ. ನಮ್ಮ ಕಡೆಗೆ ದೇವರು ಏನು ಮಾಡಿದ್ದಾರೆ? ಕನಿಕರವನ್ನು, ಪ್ರೀತಿಯನ್ನು, ಕೃಪೆಯನ್ನು ನಾನು ತೋರಿದ್ದೇನೆ ನಿಮಗೆ, ನನ್ನ ದಯೆ ನಿಮಗೆ ಉಂಟು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನೋಹನ ಕಾಲದಲ್ಲಿ ಏನು ಪ್ರಮಾಣ ಮಾಡಿದ್ದಾರೆ ಅಂತ ನೋಡೋದಾದರೆ ಒಂದು ವಾಕ್ಯ ಭಾಗ ಆದಿಕಾಂಡ 8ನೇ ಅಧ್ಯಾಯದಲ್ಲಿ 20, 21, 22ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 8 ವರ್ಡ್ 20-22. ನೋಹನು ಯೆಹೋವನಿಗೆ ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಪ್ರತಿ ಪಶುಗಳಿಂದಲೂ ಶುದ್ಧವಾದ ಪ್ರತಿ ಪಕ್ಷಿಗಳಿಂದಲೂ ಆಯ್ದುಕೊಂಡು ಬಲಿಪೀಠದ ಮೇಲೆ ದಹನ ಬಲಿಗಳನ್ನು ಅರ್ಪಿಸಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ, ಮನುಷ್ಯನ ಹೃದಯದ ಆಲೋಚನೆಗಳು ಚಿಕ್ಕಂದಿನಿಂದಲೂ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಮನುಷ್ಯರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ, ನಾನು ಎಲ್ಲ ಜೀವಿಗಳನ್ನು ಸಂಹರಿಸದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವವರೆಗೂ ಬಿತ್ತುವ ಕಾಲವು, ಕೊಯ್ಯುವ ಕಾಲವು, ತಂಪು ಸೆಕೆಯು, ಬೇಸಿಗೆಯು, ಚಳಿಗಾಲವು, ಹಗಲು ರಾತ್ರಿಯು ನಿಂತು ಹೋಗುವುದಿಲ್ಲ ಎಂದು ನುಡಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವರ ಮಕ್ಕಳ, ವಾಕ್ಯ ಭಾಗದಲ್ಲಿ ದೇವರು ಏನು ಹೇಳ್ತಿದೆ? ಜಲಪ್ರಳಯ ಮುಗಿದ ಮೇಲೆ ನೋಹನ ಏನು ಮಾಡ್ದ? ಬಲಿಪೀಠವನ್ನು ಕಟ್ಟಿ ಶುದ್ಧವಾದ ಪಶುಗಳಿಂದ ದೇವರಿಗೆ ಬಲಿಯನ್ನು ಸಮರ್ಪಣೆ ಮಾಡ್ದ. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸ್ತು. ಅದರ ಸುವಾಸನೆಯು ಪರಲೋಕದಲ್ಲಿರತಕ್ಕಂಥ ದೇವರಿಗೆ ಗಮಗಮಿಸ್ತು. ಸೊ ಹಾಗಾಗಿ ದೇವರು ನಮ್ಮನ್ನು ಕ್ಷಮಿಸಿದರು. ಇನ್ನು ಮುಂದೆ ಇಂಥ ಘೋರವಾದಂಥ ಕೃತ್ಯವನ್ನು ನಾನು ಭೂಮಿ ಮೇಲೆ ಎಂದಿಗೂ ಸಹ ಎಸ್ಕೋದಿಲ್ಲ. ಇಂಥ ಘೋರವಾದ ಪ್ರಳಯವನ್ನು, ಇಂಥ ಘೋರವಾದ ನಾಶನವನ್ನು ನಿನ್ನೆಂದಿಗೂ ಭೂಮಿ ಮೇಲೆ ನಾನು ತರೋದಿಲ್ಲ. ನಾನು ವಾಗ್ದಾನ ಮಾಡಿದ ಪ್ರಕಾರವಾಗಿ ಕಾಲ ಸಂವತ್ಸರಗಳು, ಭೂಮಿ ರಾತ್ರಿ ಹಗಲು, ಬಿತ್ತುವ ಕಾಲವು, ಕೊಯ್ಯುವ ಕಾಲವು ನಿರಂತರವಾಗಿ ಇನ್ಮೇಲೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಅಂಥ ವಾಗ್ದಾನವನ್ನು ಕೊಡಬೇಕಾದ್ರೆ, ಅಂಥ ಆಶೀರ್ವಾದದಿಂದ ಭೂಮಿಯನ್ನು ಆಶೀರ್ವದಿಸಬೇಕಾದ್ರೆ ಒಬ್ಬನು ಮಾಡಿದಂತಹ ಪ್ರಾರ್ಥನೆ, ಒಬ್ಬನ ಸಮರ್ಪಣೆ ಮಾಡಿದಂತಹ ಯಜ್ಞಗಳು ದೇವರಿಗೆ ಮೆಚ್ಚುಗೆ ಆಯಿತು. ಅದು ಶುದ್ಧವಾದ ಯಜ್ಞ ಆಗಿತ್ತು, ಅದು ಪರಿಶುದ್ಧವಾದದ್ದಾಗಿತ್ತು, ಅದು ಭಕ್ತಿಯಿಂದ ಕೂಡಿದ್ದಾಗಿತ್ತು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ಯೆಶಾಯ ಪ್ರವಾದಿ 54ನೇ ಅಧ್ಯಾಯದಲ್ಲಿ ದೇವರು ಹೇಳೋ ಪ್ರಕಾರವಾಗಿ ನೋಹನ ಕಾಲದ ಪ್ರಳಯವನ್ನು ಇನ್ನೆಂದಿಗೂ ನಾನು ನಿಮ್ಮ ಮೇಲೆ ಬರಮಾಡಲ್ಲ, ನಾನು ನಿಮ್ಮನ್ನು ಕನಿಕರಿಸಿದ್ದೇನೆ, ಶಾಶ್ವತವಾದ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಕುಂದದ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಕಾರಣ ಪ್ರಾರ್ಥಿಸುವವರು ಇರೋದರಿಂದ. ದೇವರಿಗೆ ಸ್ತೋತ್ರ. ದೇವರಲ್ಲಿ ಪ್ರೀತಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಶುದ್ಧ ಹೃದಯದಿಂದ ಪರಿಶುದ್ಧವಾದ ಪ್ರಾರ್ಥನೆ, ದೇವರ ಸಮ್ಮುಖವನ್ನು ಹುಟ್ಟಿರೋದ್ರಿಂದ ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕನಿಕರಿಸ್ತೇನೆ, ನಾನು ನಿಮಗೆ ನನ್ನ ದಯೆ ತೋರಿದ್ದೇನೆ, ನನ್ನ ಪ್ರೀತಿಯನ್ನು ನಾನು ನೆನೆಸ್ಕೋತೇನೆ, ಆ ಪ್ರೀತಿಯನ್ನು ನಾನು ಬದಲಾಯಿಸಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆಗಳು ದೇವರ ಬಳಿಗೆ ಹೋಗ್ತಾ ಇರೋದ್ರಿಂದ,
ಪ್ರಾರ್ಥನೆ ಸುವಾಸನೆ ಆತನ ಪಾದವನ್ನು ಮುಟ್ತಿರೋದ್ರಿಂದ. ಸೊ ಹಾಗಾಗಿ ನಾವು ನಂಬಿಗಸ್ತರಾಗಿ ಯಥಾರ್ಥವಂತರಾಗಿ ಪರಿಶುದ್ಧತೆಯಿಂದ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ, ದೇವರನ್ನು ಬೇಡೋಣ. ದೇವರ ಕನಿಕರ ಕೃಪೆ ಭೂಮಿಯ ಕಡೆಗೆ ನಿರಂತರವಾಗಿ ಇರಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮಗೆ ವಾಗ್ದಾನ ಮಾಡಿದ್ದೀರಾ, ನಾನು ಪರ್ವತಗಳು ಸ್ಥಳ ಬಿಟ್ಟು ಹೋದರೂ ಸಹ, ಬೆಟ್ಟಗಳು ಕದಲಿದರೂ ಸಹ ನನ್ನ ಕುಂದದ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ, ನನ್ನ ಸಮಾಧಾನದ ಒಡಂಬಡಿಕೆ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಕರ್ತನೆ ಯೇಸಪ್ಪ, ಯಥಾರ್ಥವಂತರಾಗಿ ನಮ್ಮ ಪ್ರಾರ್ಥನೆ ಎಂಬ ಧೂಪ ನಿನ್ನ ಪಾದ ಸಮ್ಮುಖವನ್ನು ಮುಟ್ಟಲಿ. ನಿಮಗೆ ಮಹಿಮೆಯಾಗಲಿ. ನಿಮ್ಮ ಕೃಪೆ, ಸಮಾಧಾನ, ನಿಮ್ಮ ಕನಿಕರ ಭೂಮಿಯ ಕಡೆಗೆ ನಿರಂತರವಾಗಿರಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಕೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.